ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಒಂದಾಗ್ತಾ ಇದ್ರೆ ಅತ್ತ ಕಡೆ ದೇವ್ಯಾನಿ ಬಂದಿರುವ ಅತಿಥಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಅಂಶು ಮನೆಗೆ ಬಂದ್ಲ, ವಂಶಿ ಜೊತೆ ಮದುವೆ ಫಿಕ್ಸ್ ಆಗ್ತದೆ. ಈ ಕಡೆ ವಂಶಿ ಮೇಲಿನ ನಿಜಕ್ಕೂ ದೇವ್ಯಾನಿ ಆ ಕೆಟ್ಟ ಕಣ್ಣು ಬೀಳ್ತದೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಕಿ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಂಶಿ ಭೂಮಿಯನ್ನ ಕಾಪಾಡಿ ಆ ಒಂದು ಮನೆಗೆ ಎಂಟ್ರಿ ತಗೋತಾರೆ. ಬಟ್ ನಿಜಕ್ಕೂ ಕೂಡ ವಂಶಿಯನ್ನ ಕರೆಸಿರುವುದು ಸತ್ಯಣ್ಣ ಇಲ್ಲಿ ಅಚ್ಯುತ್ ಮತ್ತು ಭೂಮಿಯ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನ ಮತ್ತಷ್ಟು ಹತ್ರ ಮಾಡಬೇಕು, ಅಚ್ಯುತನ ಪ್ರೀತಿಯನ್ನ ಭೂಮಿ ಹತ್ರ ಹೇಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ವಂಶಿಯನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ಇತ್ತ ಕಡೆ ವಂಶಿ ತಾನು ಒಬ್ಬ ಬಿಸ್ನೆಸ್ ಮ್ಯಾನ್, ನನಗೆ ಬಿಸ್ನೆಸ್ ಇದೆ ಅಂತ ಹೇಳಿ ಆ ಒಂದು ಮನೆಗೆ ಭೂಮಿಯನ್ನ ಕಾಪಾಡಿ ಮನೆಗೆ ಎಂಟ್ರಿ ಕೊಡ್ತಾರೆ. ವಂಶಿಯ ಒಂದು ನಡವಳಿಕೆ ಮನೆಯವ್ರಿಗೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ಹಾಗಾಗಿ ನೀನು ಇಲ್ಲಿಂದಾನೆ ಮೈಸೂರಿಗೆ ಹೋಗು ಅಂತ ಹೇಳ್ತಾರೆ. ವಂಶಿ ಕೂಡ ಒಪ್ಕೊಳ್ತಾರೆ. ಬಿಕಾಸ್ ವಂಶಿಗೂ ಕೂಡ ಅದೇ ಬೇಕಾಗಿತ್ತು. ಯಾಕಂದ್ರೆ ಆ ಮನೆಯಲ್ಲಿ ಉಳ್ಕೊಂಡು ಅಚ್ಯುತ್ ನಾವು ಉರಿಸ್ಬೇಕಾಗಿತ್ತು. ಅಚ್ಯುತ್ನ ಉರಿಸೋದ್ರ ಮುಖಾಂತರ ಅಚ್ಯುತನ ಪ್ರೀತಿಯನ್ನ ಭೂಮಿ ಹತ್ರ ಹೇಳ್ಕೊಡೋ ಹಾಗೆ ವಂಶಿ ಮಾಡ್ಬೇಕಾಗಿತ್ತು. ಅದೇ ಒಂದು ಟಾಸ್ಕ್ ಅಲ್ಲಿ ಇರ್ತಕ್ಕಂಥ ವಂಶಿಯ ನಡವಳಿಕೆ ನಿಜಕ್ಕೂ ಕೂಡ ಅಚ್ಯುತ್ಗೆ ಕೆಂಡಾಮಂಡಲ ಮಾಡಿಸ್ತದೆ. ಯಾಕಂದ್ರೆ ಇಲ್ಲಿ ವಂಶಿ ಪದೇ ಭೂಮಿ ಮೇಲೆ ತೋರಿಸ್ತಿರೋ ಕಾಳಜಿ ಅದೇ ಅಚ್ಯುತ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಅಚ್ಯುತ್ಗೆ ಉರ್ತು ಹೋಗ್ತದೆ. ಇಲ್ಲಿ ಭೂಮಿದು ನಂದು ಕಾಂಟ್ರಾಕ್ಟ್ ಮ್ಯಾರೇಜು, ಭೂಮಿನೇನಾದ್ರೂ ಒಲಿಸ್ಕೊಂಡ್ಬಿಟ್ರೆ, ತನ್ನ ಪ್ರೀತಿಯನ್ನ ಹೇಳ್ಕೊಂಡ್ಬಿಟ್ರೆ, ಅವ್ನಿಗೇನಾದ್ರು ಪ್ರೀತಿಯಾಗಿ ಭೂಮಿ ಒಪ್ಕೊಂಡ್ಬಿಟ್ರೆ ನಾನು ಏನ್ ಮಾಡಿ ಅನ್ನೋದು ಅಚ್ಯುತ್ಗೆ ಅನ್ಸೋಕೆ ಶುರು ಆಗ್ಬಿಟ್ಟದ. ಹಾಗಾಗಿ ವಂಶಿ ಕಂಡ್ರೆ ಯಾವಾಗ್ಲೂ ಕೂಡ ಅಚ್ಯುತ್ ಸಿಡಮಿಡ ಅಂತ ಸಿಡಿತಾ ಇರ್ತಾರೆ. ಇದರ ನಡುವೆ ವಂಶಿ ಹೇಳ್ದಂತ ಒಂದೆರಡು ಮಾತುಗಳು ನಿಜಕ್ಕೂ ಭೂಮಿ ಮತ್ತೆ ಅಚ್ಯುತ್ಗೆ ಅಚ್ಚರಿ ತರಿಸುತ್ತೆ. ಕೆಲವೊಬ್ರು ಜನ ಇತ್ತೀಚೆಗೆ 1-2 ವರ್ಷ ಬಾಳಿ ಆಮೇಲೆ ಡಿವೋರ್ಸ್ ಆಗ್ಬಿಡ್ತಾರೆ. ಹಾಗೆ ಕೆಲವು ಮಂದಿ ಕಾಂಟ್ರಾಕ್ಟ್ ಅನ್ನೋ ಮ್ಯಾರೇಜ್ ಅನ್ನ ಕೂಡ ಆಗ್ತಾರೆ. ನೀವು ಕೂಡ ಎಷ್ಟು ವರ್ಷಗಳ ಕಾಲ ಒಂದಾಗಿರ್ತೀರಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇದರಿಂದ ಅಚ್ಯುತ್ ಕೋಪ ಮಾಡ್ಕೋತಾರೆ, ಭೂಮಿಯನ್ನ ಪ್ರಶ್ನೆ ಮಾಡ್ತಾರೆ. ನಮ್ಮಿಬ್ರು ಕಾಂಟ್ರಾಕ್ಟ್ ಮ್ಯಾರೇಜಿನ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತು, ಖಂಡಿತವಾಗ್ಲೂ ನೀನೇ ಹೇಳಿರ್ಬೇಕು ಅಂದಾಗ ನಾನು ಹೇಳಿಲ್ಲ, ಬನ್ನಿ ಕೇಳೇ ಬಿಡೋಣ ಅಂತ ಹೇಳಿ ಅಚ್ಯುತ್ನ ಕರೆದುಕೊಂಡು ಬರ್ತಾಳೆ ಭೂಮಿ. ಈ ಕಡೆ ಭೂಮಿ ಬರ್ತಿದ್ದಾಗನ ವಂಶಿ ಮತ್ತಷ್ಟು ಡ್ರಾಮ್ಯಾಟಿಕ್ ಆಗಿ ಮಾತನಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಭೂಮಿ ಅಂತೂ ವಂಶಿ ಮಾತನ್ನ ಕೇಳಿದ್ದೆ ಶಾಕ್ ಆಗ್ತದಾಳೆ. ಯಾಕಂದ್ರೆ ನೀವು ಮತ್ತೆ ಅಚ್ಯುತ್ ಇನ್ನೆಷ್ಟು ವರ್ಷ ಬಾಳ್ಬೋದು, 1-2 ವರ್ಷ ಡಿವೋರ್ಸ್ ತಗೋಬಹುದೇನೋ, ಅದೇ ಒಂದು ಕಾರಣಕ್ಕೋಸ್ಕರನೇ ನಾನು ಈ ರೀತಿ ಮಾತಾಡಿದ್ದು. ಯಾರು ಗೊತ್ತು, ಕಾಂಟ್ರಾಕ್ಟ್ ಮ್ಯಾರೇಜು ಆಗಿರಬಹುದೇನೋ, ಮದುವೆ ಮುರಿದಿದ್ದಾಗೆ ತಾಳಿ ಕಟ್ಟಣ ಅಂತ ತಾಳಿನೇ ಸಿದ್ಧ ಮಾಡ್ಕೊಂಡು ಇದ್ಬಿಟ್ಟಿದ್ದೀನಿ ಕಣ್ರಿ ಅಂತ ಹೇಳಿ ವಂಶಿ ಹೇಳೋಕು ಇಲ್ಲಿ ಅಚ್ಯುತ್ ಸಿಡಿದೆದ್ದಿದ್ದೆ ಅಲ್ಲಿಗೆ ಬರೋಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಇಲ್ಲಿ ವಂಶಿ ತಮ್ಮ ಮಾತನ್ನೇ ಡೈವರ್ಟ್ ಮಾಡ್ಬಿಡ್ತಾರೆ, ಜೋಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ನಾನು ತಮಾಷೆ ಮಾಡಿದೆ ಅಷ್ಟೇ, ನನ್ನ ಮದುವೆ ಆಗೋ ತನಕ ನೀವಿಬ್ರು ಜೊತೆಗಿರ್ತೀರಾ ಅನ್ನೋದೇ ಅಚ್ಚರಿ ಅಂತ ಹೇಳೋಕೆ ಅಂತ ಅಲ್ಲ ಬಂದಿದ್ದು. ನಾನು ಒಬ್ಬ ಫ್ರೆಂಡ್ ಅಷ್ಟೇ, ಅಲ್ಲಿವರೆಗೂ ನೀವು ನನ್ನ ಫ್ರೆಂಡ್ಶಿಪ್ ಉಳಿಸ್ಕೊಂಡು ಒಂದಾಗಿ ನನ್ನ ಮದುವೆಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಮಾತನಾಡಿದೆ ಅಂತ ಹೇಳಿ ತನ್ನ ಮಾತನ್ನೇ ಡೈವರ್ಟ್ ಮಾಡಿಬಿಡ್ತಾರೆ ವಂಶಿ. ಇದರಿಂದಾಗೆ ಅಚ್ಯುತ್ಗೆ ಉತ್ತರ ಸಿಗುತ್ತೆ. ನಂತರ ಇಲ್ಲಿ ಭೂಮಿ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾಳೆ. ಬಿಕಾಸ್ ನನ್ನ ಮೇಲೆ ಅಚ್ಯುತ್ ಸಾಹೇಬ್ರು ಡೌಟ್ ಬಟ್ರು ಅಂತ ಹೇಳಿ. ಹಾಗಾಗಿ ತನ್ನ ಬ್ರೀಫ್ ಕೇಸ್ ತಗೊಂಡಿದ್ದೆ ಎಲ್ಲ ಬಟ್ಟೆಗಳನ್ನ ಕೂಡ ಹಾಕೋತಾಳೆ. ಯಾಕೆ ಭೂಮಿ, ದಯವಿಟ್ಟು ಕ್ಷಮಿಸ್ಬಿಡು, ನಾನು ಆ ರೀತಿ ಮಾತಾಡಬಾರ್ದಿತ್ತು. ಏನು ಮನೆ ಬಿಟ್ಟು ಹೋಗ್ತಿದ್ಯಾ, ನೀನು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗುವಾಗಿಲ್ಲ. ಯಾಕಂದ್ರೆ ಇನ್ನೂ ಕೂಡ 3 ತಿಂಗಳು ಕಾಂಟ್ರಾಕ್ಟ್ ಇದೆ. ಆ ಒಂದು ಕಾಂಟ್ರಾಕ್ಟ್ ಮುಗಿಯೋವರೆಗೂ ನಮ್ಮಿಬ್ರು ಸಂಬಂಧ ಏನೇ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ರು ನೀನು ಈ ಮನೆಯಲ್ಲೇ ಇರಬೇಕು, ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಅಚ್ಯುತ್ ಹೇಳಿದಾಗ, ಯಾರು ಹೇಳಿದ್ದು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ? ಬಟ್ಟೆ ಪ್ಯಾಕ್ ಮಾಡ್ಕೊಂಡ ತಕ್ಷಣ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡ್ಬಿಟ್ರ ಅಂದಾಗ, ಮತ್ತೆ ಯಾಕೆ ಬಟ್ಟೆ ತಗೊಂಡೆ ಅಂದಾಗ, ಅಯ್ಯೋ ಅಲ್ಲಿ ಕಾಕ್ರೋಚಸ್ ಬಂದಿದ್ವು, ಅದಕ್ಕೋಸ್ಕರ ಜಿರಳೆ ಬಂದಿತ್ತು, ಎಲ್ಲಿ ಬಟ್ಟೆಗೆ ಹತ್ಬಿಟ್ರೆ ಅಂತ ಕಾರಣಕ್ಕೆ ನಾನು ತೆಗ್ದೆ ಅಷ್ಟೇ ಅಂತ ಹೇಳಿ ಭೂಮಿ ಹೇಳ್ತಾರೆ. ಬಟ್ ಆದ್ರೂ ಕೂಡ ಇಲ್ಲಿ ಅಚ್ಯುತ್ಗೆ ಇಲ್ಲಿ ಭೂಮಿ ನಿಜಕ್ಕೂ ಕೂಡ ತನಗೆ ತುಂಬಾ ಬೇಜಾರಾಗಿದೆ ನಿಮ್ಮ ನಡವಳಿಕೆ, ಯಾಕೆ ವಂಶಿ ಅವ್ರ ವಿಷಯದಲ್ಲಿ ಈ ರೀತಿ ನಡ್ಕೋತಾ ಇದ್ದೀರಾ ಅಂತಾನೆ ಹೇಳಿ ಅಲ್ಲಿಂದ ಹೋಗ್ತಾಳ. ತದನಂತರ ಈ ಕಡೆ ಅಚ್ಯುತ್ ಭೂಮಿಯನ್ನ ಓಲೈಸಬೇಕು ಅನ್ನೋ ಕಾರಣಕ್ಕೆ ಮನೆ ಮುಂದೆ ರಂಗೋಲಿ ಬಿಡ್ತಿದ್ದಾರೆ. ಈ ಕಡೆ ಭೂಮಿ ಗೊತ್ತಾಗುತ್ತೆ ತನ್ನನ್ನ ಓಲೈಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅಚ್ಯುತ್ ರಂಗೋಲಿ ಬಿಡ್ತಿದ್ದಾರೆ ಅಂತಕ್ಕಂಥದ್ದು. ಬಟ್ ಆದ್ರೂ ಕೂಡ ಕೋಪ ಕಡಿಮೆ ಆಗದಿರೋ ಹಾಗೆ ಭೂಮಿ ಬಂದು ನಟಿಸ್ತಾರೆ. ನಂತರ ಅಯ್ಯೋ ನಾನು ಎಂತೆಂಥವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದೆ, ನೀವೊಬ್ಬ ಪುಡಿ ರೌಡಿಯಿಂದ ಹಿಡಿದು ಅಂತಂತ ದೊಡ್ಡವ್ರನ್ನೆಲ್ಲ ಹ್ಯಾಂಡಲ್ ಮಾಡಿರೋ ನನಗೆ ಇವತ್ತು ಈ ರಂಗೋಲಿ ಒಂದು ನನ್ನ ಕಂಟ್ರೋಲ್ಗೆ ಸಿಕ್ತಿಲ್ವಲ್ಲ, ಲೈನ್ ಹಾಕಕ್ ಆಗ್ತಿಲ್ವಲ್ಲಪ್ಪ, ಎಲ್ಲರಿಗೂ ಕೂಡ ನನ್ನ ಜೀವನ ನನ್ನ ಹೆಂಡತಿ ಬಂದ್ಮೇಲೆ ಬಣ್ಣದ ರಂಗೋಲಿ ತರ ಇದೆ ಅಂತ ಹೇಳ್ತಿದ್ದೆ, ಆದ್ರೆ ರಂಗೋಲಿ ಪುಡಿಯಲ್ಲಿ ಲೈನೇ ಹಾಕೋಕ್ ಬರ್ತಿಲ್ಲ ನನಗೆ ಅಂತ ಹೇಳಿ ಅಚ್ಯುತ್ ಮಾತನಾಡ್ತಾರೆ. ಈ ಕಡೆ ಭೂಮಿ ಬಂದಿದೆ, ಭೂಮಿ ನಾನು ಕೂಡ ನಿನ್ ಜೊತೆ ಬಣ್ಣ ಹಾಕ್ಲಾ
ಅಂತ ಹೇಳ್ತಿದ್ದಾಗೆ ಸರಿ ಆಯ್ತು ಅಂತ ಹೇಳ್ತಾರೆ. ಈ ಕಡೆ ಗಂಡ ಹೆಂಡತಿ ಇಬ್ರು ಕೂಡ ರಂಗೋಲಿ ಬಿಟ್ಟು ಬಣ್ಣ ಹಚ್ತಾ ಇದ್ರೆ ಅಲ್ಲಿಗೆ ವಂಶಿ ಬರ್ತಾರೆ. ವಂಶಿ ಬರ್ತಿದ್ದಾಗನೆ ಮತ್ತೆ ಅಜಿತ್ಗೆ ಒಂದು ರೀತಿ ಹೊಟ್ಟೆಯಲ್ಲಿ ನಿಜಕ್ಕೂ ಕೂಡ ಧಗ ಅಂತ ಉರಿತಾ ಇದೆ. ನಂತರ ಮತ್ತೆ ನನ್ನ ಹೆಂಡತಿ ತರ ಇರಬೇಕು ಜೋಡಿ ಅಂತ ಹೇಳಿದಾಗ ಖಂಡಿತ ನಿಮ್ಮಿಬ್ರ ತರ ಜೋಡಿನ ನೋಡೋಕೆ ತುಂಬಾ ಇಷ್ಟ ಆಗತ್ತೆ. ಭೂಮಿಯವ್ರ ತರ ಜೋಡಿ ಸಿಕ್ಕಿದ್ರೆ ಈಗಲೇ ಮದುವೆ ಆಗ್ಬಿಡ್ತೀನಿ ನಾನು ಅಂತ ಹೇಳಿ ವಂಶಿ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಜಿತ್ ನಾಟಕಕ್ಕೆ ಸಾಥ್ ಕೊಟ್ಟಿದ್ಲು ಅಲ್ಲಿ ತನಕ ಭೂಮಿ ಇಲ್ಲಿ ವಂಶಿ ಮುಂದೆ ತುಂಬಾ ಚೆನ್ನಾಗಿ ಅಜಿತ್ ನನ್ನ ಹೆಂಡತಿ ಹಾಗೆ ಹೀಗೆ ಅಂತ ಹೇಳಿ ವಂಶಿ ಮುಂದೆ ಮಾತನಾಡಿದ್ರು. ಈ ಕಡೆ ಮತ್ತೆ ಅಜಿತ್ ಮೇಲೆ ಕೋಪ ಮಾಡಿಕೊಂಡು ಭೂಮಿ ಮನೆಗೆ ಒಳಗಡೆ ಹೋಗ್ಬಿಡ್ತಾಳೆ. ತದನಂತರ ಇಲ್ಲಿ ಅಜಿತ್ನನ್ನ ಕರ್ತಿದ್ದಾರೆ. ಹಾಗಾಗಿ ಅಜಿತ್ ಕೂಡ ಅಜ್ಜಿ ರೂಮಿಗೆ ಹೋಗಿದ್ದಾರೆ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದಾರೆ ಅಲ್ಲಿ. ವಂಶಿ ಮಾತ್ರ ಇಲ್ಲ, ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ವಂಶಿ ಜೊತೆ ಅಂಜು ಮದುವೆ ಮಾತುಕತೆಯನ್ನ ಅಂತ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ಮಾತನಾಡ್ತಾರೆ. ಎಲ್ರಿಗೂ ಕೂಡ ಅದು ಒಪ್ಪಿಗೆ ಆಗತ್ತೆ. ಬಟ್ ವಂಶಿ ತುಂಬಾನೇ ಒಳ್ಳೆ ಹುಡುಗ, ಹಾಗಾಗಿ ನಾವು ಒಪ್ಕೋಬಹುದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅಜಿತ್ ಅನ್ಸುತ್ತೆ ಮನೆಯವರೆಲ್ಲ ಇವನ್ನ ಮದುವೆ ಮಾಡ್ಕೋಬೇಕು ಅಂಜುಗೆ ಅಂತ ಅನ್ಕೋತಿದ್ದಾರೆ. ಅಂದ್ರೆ ಖಂಡಿತ ಅವನು ಒಳ್ಳೆಯವನೇ ಇರಬಹುದು, ಬಟ್ ಆದ್ರೂ ಕೂಡ ನನಗೆ ಯಾಕೆ ಅವನ ಬಗ್ಗೆ ಈ ರೀತಿ ಅನ್ಸುತ್ತೆ. ಏನೇ ಆಗಲಿ ಅಂಚು ಜೊತೆ ಮದುವೆ ಆದರೆ ಖಂಡಿತ ಭೂಮಿ ಲೈನ್ ಕ್ಲಿಯರ್ ಆಗುತ್ತೆ. ಒಂದೇ ಸತಿಗೆ 2 ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಗಿಬಿಡುತ್ತಲ್ಲ ಅಂತ ಅಜಿತ್ ಒಪ್ಕೊಂಡಿದೆ. ನನಗೂ ಕೂಡ ವಂಶಿ ಒಪ್ಪಿಗೆ ಇದೆ ಅಂಚುಗೆ ಮದುವೆ ಮಾಡಿಸೋಕೆ ಅಂತ ಹೇಳ್ತಾರೆ. ಈ ಕಡೆ ದೇವಿಯಾನೇನ ಕೇಳಿದಾಗ ನನಗೂ ಕೂಡ ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ನೀವೆಲ್ಲ ಹೂ ಅಂದರೆ ನನಗೂ ಕೂಡ ಹೂ ಅಂತ ಹೇಳಿ ಓಕೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾವೆಲ್ಲ ಒಪ್ಕೊಂಡಿದ್ವಿ ಅನ್ನೋ ಕಾರಣಕ್ಕೆ ನೀವು ಒಪ್ಕೋಬೇಕು ಅನ್ನೋದೇನಿಲ್ಲ ಹೇಳಿ ಅಂದಾಗ ಆ ರೀತಿ ಏನಿಲ್ಲ ಅಜಿತ್, ನನಗೆ ಒಪ್ಪಿಗೆ ಇದೆ. ಹೇಗೂ 3 ತಿಂಗಳು ಒಳಗಡೆ ಅಂಚು ಮದುವೆ ಮಾಡಿಸ್ಬೇಕಲ್ವಾ, ಮದುವೆ ಆದರೆ ತುಂಬಾ ಖುಷಿ ಆಗತ್ತೆ ಅಂತ ಹೇಳ್ತಾರೆ. ಮನ್ಸಲ್ಲಿ ಅನ್ಕೋತಾರೆ ನೀವೆಲ್ಲ ಮಾತಾಡಿ, ಮದುವೆ ಅನ್ನೋದು ನನ್ನ ಕೈಯಲ್ಲಿರೋದು, ನನ್ನ ಮಗಳು ಇಲ್ಲಿಗೆ ಬರಲಿ, ಆಮೇಲೆ ನಿಮಗೆ ಅಸಲಿ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ. ತದನಂತರ ಎಲ್ಲರೂ ಕೂಡ ಅನ್ಕೋತಾರೆ ಇಲ್ಲ ನಮ್ಮ ಹುಡುಗಿನ ಕೊಡ್ತಿದ್ದೀವಿ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಅವರ ಬ್ಯಾಕ್ಗ್ರೌಂಡನ್ನು ಕೂಡ ವಿಚಾರಿಸ್ಕೋಬೇಕಾಗತ್ತೆ. ನಮಗೆ ಗೊತ್ತಿರೋದು ಅವನ ಅನಾಥ ಅಜ್ಜಿ ಆಶ್ರಯದಲ್ಲಿ ಬೆಳೆದಿದ್ದಾನೆ ಅನ್ನೋದು. ವಂಶಿ ಏನೋ ತುಂಬ ಒಳ್ಳೆ ಹುಡುಗ, ಬಟ್ ಅವ್ರ ಫ್ಯಾಮಿಲಿ ಹೇಗಿರ್ಬೋದು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ವಾ ಅಂತ ಹೇಳಿ ಅಚ್ಯುತ మరి ಇವ್ರು ಎಲ್ಲರೂ ಕೂಡ ಮಾತನಾಡ್ಕೋತಾರೆ. ಶ್ರವಣ್ ಕೂಡ ಅದನ್ನೇ ಹೇಳ್ತಾರೆ, ನಿಮ್ಮಿಬ್ರು ಪೊಲೀಸ್ ಬುದ್ಧಿ ಅಂತೂ ಎಲ್ಲೂ ಕೂಡ ವರ್ಕ್ ಮಾಡ್ತಾನೆ ಇರ್ತೀರಾ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ನಚ್ಚಿ ನನಗೆ ತುಂಬ ಕ್ಲೋಸ್ ಇದ್ದಾರಲ್ವಾ ವಂಶಿ, ಯಾವ ರೀತಿ ಹೇಳು ನಿನಗೆ ಏನಾದರೂ ಗೊತ್ತಿದ್ರೆ ಅಂದಾಗ ನಿಮ್ಗೆ ಎಷ್ಟು ಪರ್ಸನಲ್ ಗೊತ್ತೋ ಅಷ್ಟೇ ಗೊತ್ತಿರೋದು, ನಾನು ಪರ್ಸನಲ್ ವಿಷಯ ಕೇಳಿಲ್ಲ, ಅವರು ಹೇಳಿಲ್ಲ ಅಂತಾರೆ. ಸಂಗೀತ ಅವ್ರಿಗೆ ಒಂದಷ್ಟು ವಿಷಯ ಗೊತ್ತಿರುತ್ತೆ, ಹಾಗಾಗಿ ಅವರಿಂದ ತಿಳ್ಕೊಂಡು ಅದರ ಜಾಡನ್ನ ಹಿಡಿದು ಹುಡುಕ್ಲಿಕ್ಕೆ ಅಂತ ಅಜ್ಜಿ ತೀರ್ಮಾನ ಮಾಡ್ಕೋತಾರೆ. ನಂತರ ಭೂಮಿಯನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋ ಬದಲು ಹಾಗೆ ಹೋಗ್ತಿದ್ದಾರೆ. ಏನ್ ಸಾಹೇಬ್ರೆ ಮರ್ತು ಹೋಯ್ತಾ ಪೊಲೀಸ್ ಸ್ಟೇಷನ್ ದಾರಿ ನಾನೇ ತೋರಿಸ್ತೀನಿ ಅಂದಾಗ ಒಂದು ಮೆವಾಡ ಐಸ್ ಕ್ರೀಮ್ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ನೋಡು ಭೂಮಿ, ನನ್ನಿಂದ ನಿನಗೆ ಹರ್ಟ್ ಆಗಿದೆ ಅಂತ ಗೊತ್ತು, ದಯವಿಟ್ಟು ಕ್ಷಮಿಸ್ಬಿಡು ಅಂದಾಗ ನೀವೇ ಕರ್ಕೊಂಡು ಬಂದಿರೋ ಅತಿಥಿಗೆ ಈ ರೀತಿ ನೋವು ಮಾಡೋದು ಎಷ್ಟು ಸರಿ ಅಂತ ಹೇಳಿ ಭೂಮಿ ಅಜಿತ್ ನನ್ನ ಪ್ರಶ್ನೆ ಮಾಡ್ತಾಳೆ. ನನಗೂ ಅರ್ಥ ಆಗುತ್ತೆ, ಬಟ್ ನನ್ಗೆ ಯಾಕೆ ವಂಶಿ ಬಗ್ಗೆ ಆ ರೀತಿ ಅನ್ನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಕಾರಣ ಇಲ್ಲದೆ ಕೋಪ ಮಾಡ್ಕೋತೀನಿ, ಆಮೇಲೆ 1000 ಕಾರಣ ಸಿಗುತ್ತೆ ನನಗೆ. ದಯವಿಟ್ಟು ಒಂದು ವಿಷಯನ ನೀನು ಮಾತಾಡ್ಬೇಡ, ಕೆತ್ಕೋಕೆ ಹೋಗ್ಬೇಡ, ಕೋಪ ಮಾಡ್ಕೋಬೇಡ ಅಂತ ಹೇಳಿ ಕೈ ಮುಗ್ದು ಕೇಳ್ಕೊತಾರೆ. ದಯವಿಟ್ಟು ಸಾಹೇಬ್ರೆ ಈ ರೀತಿ ಕೈ ಮುಗಿಬೇಡಿ ಅಂತ ಹೇಳ್ತಿದ್ದಾಗನೇ ಮೆವಾಡ್ ಐಸ್ ಕ್ರೀಮ್ನ ಕೊಡ್ಸೋದ್ರ ಮುಖಾಂತರ ಇಲ್ಲಿ ಭೂಮಿ ಕೋಪವನ್ನು ತಣ್ಣಗೆ ಮಾಡ್ತಿದ್ದಾರೆ ಅಜ್ಜಿತ. ಇತ್ತ ಕಡೆ ವಂಶಿ ಜೊತೆ ಅಂಚು ಮದುವೆಯನ್ನ ಮನೆಯಲ್ಲೆಲ್ಲ ಫಿಕ್ಸ್ ಮಾಡ್ತಿದ್ರೆ, ಈ ಕಡೆ ದೇವ್ಯಾನಿ ವಂಶಿನ ಮೊದಲು ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಂಶಿ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಹಾಗಾದ್ರೆ ವಂಶಿ ಮೇಲೆ ಅಟ್ಯಾಕ್ ಮಾಡಿಸೇ ಬಿಡ್ತಾರ ದೇವ್ಯಾನಿ, ಏನಾಗತ್ತಾ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ